ಹಾಯ್ ಹಲೋ ನಮಸ್ಕಾರ. ಸ್ವಾಗತ ಕ್ಲಬ್ ಕ್ರಿಕೆಟರ್ ಕನ್ನಡ ಚಾನಲ್ಗೆ. ಫಸ್ಟ್ ODI ರಿವ್ಯೂ. ಇವತ್ತು ಆ್ಯಕ್ಚುಲಿ OGಗಳೆಲ್ಲ ವಾಪಸ್ ಬಂದಮೇಲೆ ನಮ್ಮ ಇಂಡಿಯನ್ ಟೀಮ್ ಥರ ಕಾಣ್ತಾ ಇತ್ತು. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬುಮ್ರಾ, ಶ್ರೇಯಸ್ ಅಯ್ಯರು ಬ್ಯಾಟ್ಸ್ಮನ್ ಆಗಿ ಆಡಿದ್ರು, KL ರಾಹುಲ್ ಇವರೆಲ್ಲ ವಾಪಸ್ ಬಂದಮೇಲೆ ಸೀನಿಯರ್ಸು ಮತ್ತು ಜೂನಿಯರ್ಸ್ ಸಮಾಗಮ ಏನಿದೆ, ಇವಾಗ ಒಂದು ಇಂಡಿಯನ್ ಟೀಮ್ಗೆ ಪ್ರಾಪರ್ ಲುಕ್ ಬಂತು. ಒಂದು ಹೌದಪ್ಪ ಟೀಮಾಗಿ ಆಡ್ತಾ ಇದ್ದಾರೆ ಅಂತ ಅನ್ಬೋದು. ಅದು ಸ್ಟ್ರೈಟ್ ಅವೇ ನಿಮಗೆ ಯಾವಾಗ ಇಂಡಿಯಾ ಬೌಲಿಂಗಿಗೆ ಬಂದರು ಆವಾಗಲೇ ನಿಮಗೆ ಗೊತ್ತಾಯಿತು. T20 ಏನೇನು ಲೂಪ್ ಹೋಲ್ಸ್ ಇತ್ತು, ಯಾರು ಟೀಮಿಗೆ ಕಂಟ್ರೋಲ್ ತೊಗೊಳ್ಳೋ ಕ್ಯಾರೆಕ್ಟರ್ ಕಾಣಲಿಲ್ಲ, ಏನೂ ಇರಲಿಲ್ಲ. 4-0 ಹೀನಾಯವಾಗಿ ಸೋತಿದ್ದಾಯಿತು. ಬಟ್ ನಿನ್ನೆ ಆಡಿದಂಥ ಪರ್ಫಾರ್ಮೆನ್ಸ್ ಏನಿದೆ, ಇದು ಆ್ಯಕ್ಚುಲಿ ಇಂಡಿಯನ್ ಟೀಮಿಂದ ಎಕ್ಸ್ಪೆಕ್ಟೆಡ್ ಇರುವಂಥ ಪರ್ಫಾರ್ಮೆನ್ಸ್. ಟಾಸ್ ಗೆದ್ದಿದ್ದು ಇಂಗ್ಲೆಂಡೇ, ಬ್ಯಾಟಿಂಗ್ ಚೂಸ್ ಮಾಡಿದ್ರು. ಮಾರ್ನಿಂಗ್ ಫ್ರೆಶ್ನೆಸ್ ಏನಿರುತ್ತೆ ವಿಕೆಟಲ್ಲಿ ಅದು ಕಾಣಿಸ್ತಾ ಇತ್ತು. ಗುರ್ನೂರ್ ಬ್ರಾರ್ ಮತ್ತು ಪ್ರಸಿದ್ಧ ಕೃಷ್ಣ ಬಂದಾಗ ಎಕ್ಸ್ಟ್ರಾ ಬೌನ್ಸ್ ಇತ್ತು. ಈವನ್ ಜಸ್ಪ್ರೀತ್ ಬುಮ್ರಾ ಒಳ್ಳೆ ರಿದಮಲ್ಲಿ ಕಾಣ್ತಾ ಇದ್ರು. 2023 ವರ್ಲ್ಡ್ ಕಪ್ ಫೈನಲಲ್ಲಿ ಏನು ಇಂಡಿಯಾ ಸೋತಿತ್ತು, ಅದಾದಮೇಲೆ ನಿನ್ನೆ ಆಡಿದಂಥ ODI ಇಸ್ ದ ಫಸ್ಟ್ ODI ಜಸ್ಪ್ರೀತ್ ಬುಮ್ರಾ ಆ ಮ್ಯಾಚ್ ಆದಮೇಲೆ ಆಡಿರುವಂಥದ್ದು ಈ ಫಾರ್ಮ್ಯಾಟಲ್ಲಿ. ಸೊ ಅವ್ರದ್ದು ಸ್ಟಾರ್ಟಿಂಗ್ ಬೌಲಿಂಗ್ ಚೆನ್ನಾಗಿತ್ತು. ಜೇಕಬ್ ಬೆಥೆಲ್ ಸ್ಟ್ರಗಲ್ ಮಾಡ್ತಾಯಿದ್ರು. ಬಟ್ ಇನ್ನೊಂದು ಎಂಡಿಂದ ಬೆನ್ ಡಕೆಟ್ ಒಳ್ಳೆ ಸ್ಟಾರ್ಟ್ ಕೊಟ್ಟರು ಇಂಗ್ಲೆಂಡ್ಗೆ. ಅವ್ರು ಯಾವಾಗ ಬ್ಯಾಟಿಂಗ್ ತೊಗೋತೀವಿ ಅಂತಂದ್ರು 61 ಫಾರ್ ನೋ ಲಾಸ್ ಇದ್ದರು 12 ಓವರ್ಸಲ್ಲಿ. ಬಟ್ ಅದಾದಮೇಲೆ ವಿಕೆಟ್ಸ್ ಬೀಳೋಕ್ಕೆ ಶುರು ಆಯಿತು. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ 107 ಫಾರ್ 6 ಇದ್ದರು ಇಂಗ್ಲೆಂಡ್. ಆವಾಗ ಜೊತೆ ಆಗಿದ್ದು ಜೋ ರೂಟ್ ಮತ್ತು ಲಿಯಮ್ ಡಾಸನ್. ಅಲ್ಲಿಂದ ಒಳ್ಳೆ ಪಾರ್ಟ್ನರ್ಶಿಪ್ ಬಂದು ಆಲ್ಮೋಸ್ಟ್ 250 ಮೇಲೆ ತೊಗೊಂಡು ಆಲ್ಮೋಸ್ಟ್ 220-230 ಮೇಲೆ ತೊಗೊಂಡು ಹೋಗಿದ್ರು. ಬಟ್ ಅದಾದಮೇಲೆ ಮತ್ತೆ ಒಂದು ಕೊಲ್ಯಾಪ್ಸ್ ಆಯಿತು ಜೋ ರೂಟ್ಗೆ. ಇನ್ನೊಂದು ಸೈಡಿಂದ ಯಾರೂ ಸಾಥ್ ಕೊಟ್ಟಿಲ್ಲ. ಅವರು 76 ಅನ್ಬೀಟನ್ ಆಗಿ ಉಳ್ಕೊಂಡ್ರು. ಇನ್ನೊಂದು ಎಂಡಿಂದ ಲಿಯಮ್ ಡಾಸನ್ ಚೆನ್ನಾಗಿ ಆಡ್ತಾಯಿದ್ರು, ಒಳ್ಳೆ ಆಲ್ರೌಂಡರ್ ಅಂತ ತೋರಿಸಿದ್ರು. ಅವರು 68 ರನ್ಸ್ ಹೊಡೆದ್ರು. 68 ರನ್ನಿಗೆ ಅವ್ರು ವಿಕೆಟ್ನ ಕೊಟ್ಟರು. ಇನ್ನು ನಮ್ಮ ಕಡೆ ಬೌಲಿಂಗ್ ತೊಗೊಂಡ್ರೆ ಮತ್ತೊಮ್ಮೆ ಎಕ್ಸ್ಪೀರಿಯನ್ಸ್. ಜಸ್ಪ್ರೀತ್ ಬುಮ್ರಾ ಒಳ್ಳೆ ಬೌಲಿಂಗ್, ಒಳ್ಳೆ ಸ್ಟಾರ್ಟ್, ಅವ್ರಿಗೆ ಒಂದು ವಿಕೆಟ್ ಸಿಕ್ತು. ಗುರ್ನೂರ್ ಬ್ರಾರ್ ಸ್ಟಾರ್ಟಿಂಗಲ್ಲಿ ಹೊಡಿಸ್ಕೊಂಡ್ರು. ಆ ಎಕ್ಸ್ಟ್ರಾ ಬೌನ್ಸ್ನ ಯೂಸ್ ಮಾಡಿಕೊಂಡು ಬ್ಯಾಕ್ ಟು ಬ್ಯಾಕ್ 2 ವಿಕೆಟ್ಸ್ ಅವರು ತೆಗೆದ್ರು. ಶಿವಮ್ ದುಬೆ ಬೌಲಿಂಗಿಗೆ ಬಂದರು, ಅವ್ರಿಗೂ ಒಂದೊಂದು ಓವರ್ ಕೊಟ್ಟರು. ಅದು ಬಿಟ್ಟು ಪ್ರಸಿದ್ಧ ಕೃಷ್ಣ ನಿನ್ನೆ ಆಗದಂಥ ಬೌಲಿಂಗ್ ಏನಿದೆ ಆ್ಯಬ್ಸಲ್ಯೂಟ್ಲಿ ಪರ್ಫೆಕ್ಟ್ ಲೈನ್ ಲೆಂತಲ್ಲಿ ಬೌಲಿಂಗ್ ಮಾಡಿದಂಥದ್ದು. ಅವರು 2 ವಿಕೆಟ್ ತೆಗೆದ್ರು. ಸೊ ಎಲ್ರಿಗೂ 2 ವಿಕೆಟು, ಒಂದೊಂದು ವಿಕೆಟ್ ಈ ಥರ ಸ್ಪ್ರೆಡ್ ಹಾಕ್ಕೊಂಡು ಹೋಗಿದೆ. ಫೈನಲ್ ಆಗಿ 258ಗೆ ಇಂಗ್ಲೆಂಡ್ ಆಲ್ ಔಟ್ ಆಯಿತು. ಇನ್ನೂ 2.3 ಓವರ್ಸ್ ಏನೋ ಇತ್ತು ಅವ್ರ ಹತ್ರ. ಅದೇ ಇಂಡಿಯಾ ಬ್ಯಾಟಿಂಗಿಗೆ ಬಂದಾಗ ಮತ್ತೊಮ್ಮೆ ಏನು ಓಪನಿಂಗ್ ಸ್ಲಾಟ್ ಸ್ಟ್ರಗಲ್ ಮಾಡ್ತಾಯಿದ್ವಿ. ಅಭಿಷೇಕ್ ಶರ್ಮಾ, ವೈಭವ್ ಸೂರ್ಯವಂಶಿ, ಸಂಜು ಸ್ಯಾಮ್ಸನ್ ಅಂತ ಏನು ಹೇಳ್ತೀವಿ ಮ್ಯೂಸಿಕಲ್ ಚೇರ್ ಏನು ಆಡ್ತಾಯಿದ್ರು T20 ಈ ಸಲ ಅದೇನೂ ಇಲ್ಲ. ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಏನಕ್ಕೆ ಮ್ಯಾಟರ್ ಆಗುತ್ತೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಶುಭ್ಮನ್ ಗಿಲ್ ಹೋದ ಸಲ ಟೆಸ್ಟ್ ಸೀರೀಸ್ ಇಂಗ್ಲೆಂಡ್ ಮೇಲೆ ಏನು ಭರ್ಜರಿಯಾಗಿ ಪ್ರದರ್ಶನ ಕೊಟ್ಟಿದ್ರು. ಮೋರ್ ದೆನ್ 700 ರನ್ಸ್ ಹೊಡೆದಿದ್ರು ಆ ಟೋರಲ್ಲಿ. ಅದು ಮತ್ತೊಮ್ಮೆ ಕಾಣ್ತು. ಅವ್ರದ್ದು ಕಂಪೋಜರ್, ಒಳ್ಳೆ ನಾಕ್ ಹೇಳ್ತೀವಿ. 80 ರನ್ಸ್, ಆಲ್ಮೋಸ್ಟ್ 100 ಆಗ್ತಾಯಿತ್ತು. ಬಟ್ ಪಾಪ ಹ್ಯಾಮ್ಸ್ಟ್ರಿಂಗ್ ಇಂಜುರಿಯಿಂದಾಗಿ ರಿಟೈರ್ಡ್ ಹರ್ಟ್ ಆಗಬೇಕಾಯಿತು. ಬಟ್ ಒಂದು ಅತ್ಯುತ್ತಮವಾದಂಥ ಇನ್ನಿಂಗ್ಸ್. ಆ ಬೌಲಿಂಗ್ಗೆ ಜಾಶ್ ಟಂಗ್ ಆಗಿರ್ಬೋದು, ಜಾಫ್ರಾ ಆರ್ಚರ್ ಆಗಿರ್ಬೋದು, ಅವ್ರಿಗೆ ಆಡೋದಷ್ಟು ಈಸಿ ಇರಲಿಲ್ಲ. ಬಟ್ ಒಂದು ಎಂಡಿಂದ ವಿಕೆಟ್ ಹೋಲ್ಡ್ ಮಾಡಿ ಇನ್ನೊಂದು ಎಂಡಿಂದ ಸ್ವಲ್ಪ ವಿಕೆಟ್ಸ್ಗಳು ಬೀಳ್ತಾಯಿದ್ರು. 3 ವಿಕೆಟ್ ಬಿದ್ದಿತ್ತು. ಬಟ್ ಆದ್ರೂ ಕೂಲಾಗಿ ಕಾಮಾಗಿ ಆಡಿ ಅಲ್ಲಿವರೆಗೂ ತೊಗೊಂಬಂದರು. ಬಟ್ ಅವ್ರು ಯಾವಾಗ ರಿಟೈರ್ಡ್ ಹರ್ಟ್ ಆದರೂ ಇನ್ನೂ ಇಂಡಿಯಾಗೆ ಮೋರ್ ದೆನ್ 120-130 ರನ್ಸ್ ಬೇಕಿತ್ತು. ಅವರು ರಿಟೈರ್ಡ್ ಹರ್ಟ್ ಆದಾಗ 80 ರನ್ ನೋಡಿದ್ರು. ಆಲ್ಮೋಸ್ಟ್ ರನ್ ಬಾಲ್ 80. ಸೂಪರ್ ನಾಕ್, ಅಮೇಝಿಂಗ್ ನಾಕ್. ಆ ಕಂಡೀಷನ್ಸಲ್ಲಿ ಆ ಎಕ್ಸ್ಟ್ರಾ ಬೌನ್ಸ್ ಯೂಸ್ ಮಾಡ್ಕೊಂಡು ಅವ್ರು ಆಡಿದಂಥ ಪುಲ್ ಇರ್ಬೋದು, ಕಟ್ ಶಾಟ್ಸ್ ಇರ್ಬೋದು, ಅಥವಾ ಡ್ರೈವ್ಸ್ ಇರ್ಬೋದು, ಯಾವುದು ಬೇಡ, ಜಸ್ಟ್ ಸಾಲಿಡ್ ಫಾರ್ವರ್ಡ್ ಡಿಫೆನ್ಸ್. ಅದು ನೋಡೋಕ್ಕೆ ಒಂಥರ ಏನು ಹೇಳ್ತೀವಿ, ಒಂಥರ ನಿಮಗೆ ಸೆಕ್ಯೂರಿಟಿ ಇದ್ದಂಗೆ. ಅಂದರೆ ನಾನು ಇದೀನಪ್ಪ, ಇನ್ಯಾರಿಗೂ ಇಲ್ಲಿ ಈ ಎಂಡಿಂದ ವಿಕೆಟ್ ಕೊಡಲ್ಲ ನಾನು, ಒಂದು ಎಂಡಿಂದ ಅಂತೂ ಸೆಕ್ಯೂರ್ ಇದೆ ವಿಕೆಟ್ ಅನ್ನೋ ಅಷ್ಟು ನಿಮಗೆ ಭರವಸೆ ಮೂಡಿಸ್ತಾ ಇತ್ತು ಅವ್ರ ಬ್ಯಾಟಿಂಗ್ ನೋಡಿದಾಗ. ಕಮ್ಬ್ಯಾಕ್ ಮಾಡಿದ್ದು ಮತ್ತೊಮ್ಮೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇಬ್ಬರು ಜಾಸ್ತಿ ಅಷ್ಟೊಂದೇನು ಮಾಡೋಕ್ಕಾಗಿಲ್ಲ. ಬಟ್ ಅವ್ರ ಪ್ರೆಸೆನ್ಸ್ ಅರೌಂಡ್ ದ ಟೀಮ್ ಅದೇನೇ ಏನು ಹೇಳ್ತೀವಿ ಫ್ಯಾನ್ಸ್ಗಳಿಗೆ ಅದೇನೇ ಹಬ್ಬ. ವಿರಾಟ್ ಕೊಹ್ಲಿನ ಫೀಲ್ಡಲ್ಲಿ ನೋಡೋದೇ ಒಂಥರ ಖುಷಿ. ರೋಹಿತ್ ಶರ್ಮನ ಫೀಲ್ಡಲ್ಲಿ ಆ ಸ್ಲಿಪ್ ಕ್ಯಾಚ್ ಹ್ಯಾರಿ ಬ್ರೂಕ್ದೆಲ್ಲ ಹಿಡಿದಿದ್ದು ನೋಡಿದ್ರೆ ಇನ್ನೂ ಹೊಡೆದ್ರೆ ಆ ರಿಫ್ಲೆಕ್ಸಸ್ ಹಂಗೆ ಇದೆ. ಹೋಪ್ಫುಲಿ ನೆಕ್ಸ್ಟ್ 2 ಮ್ಯಾಚ್ ಇನ್ನೂ ಇದೆ, ಅದರಲ್ಲಿ ಅವ್ರ ಬ್ಯಾಟಿಂಗ್ ಮತ್ತಷ್ಟು ನೋಡೋಕ್ಕೆ ಸಿಗುತ್ತೆ ಅಂತ ಹೋಪ್ ಮಾಡೋಣ. ಬಟ್ ಯಾವಾಗ ಶುಭ್ಮನ್ ಗಿಲ್ ಕಮಿಂಗ್ ಬ್ಯಾಕ್ ಟು ದ ಮ್ಯಾಚ್, ಶುಭ್ಮನ್ ಗಿಲ್ ಯಾವಾಗ ರಿಟೈರ್ಡ್ ಹರ್ಟ್ ಆದರೂ ಅದಾದಮೇಲೆ ಜೊತೆಯಾಗಿದ್ದು ವಾಷಿಂಗ್ಟನ್ ಸುಂದರ್, ಅಕ್ಷರ್ ಪಟೇಲ್ ಇಬ್ಬರ ಮೇಲೂ ತುಂಬ ಅನುಮಾನಗಳಿತ್ತು. ಅಕ್ಷರ್ ಪಟೇಲ್ ಪ್ರೂವ್ ಮಾಡಿದ್ದಾರೆ. ಯಾರು ನನ್ನ ಮೇಲೆ ಡೌಟ್ ಪಡ್ತಾಯಿದ್ರಿ T20 ಫಾರ್ಮ್ಯಾಟಲ್ಲಿ,
ODI ಫಾರ್ಮ್ಯಾಟ್ ಇಸ್ ಅ ಡಿಫ್ರೆಂಟ್ ಗೇಮ್ ಅನ್ನೋದನ್ನು ನೆನ್ನೆ ತೋರಿಸಿದ್ದಾರೆ. ಬೌಲಿಂಗಲ್ಲಿ 4 ವಿಕೆಟು, ಬ್ಯಾಟಿಂಗಲ್ಲೂ ಅಷ್ಟೇ. ಯಾವಾಗ ಇಂಡಿಯಾ ಇನ್ನೂ ಏನಾದರೂ ಆ ಸ್ಟೇಜಲ್ಲಿ 1 ವಿಕೆಟ್ 2 ವಿಕೆಟ್ ಕಳ್ಕೊಂಡಿದ್ದಿದ್ರೆ ಮ್ಯಾಚ್ ಕೈ ತಪ್ಪಿ ಹೋಗೋ ಸಾಧ್ಯತೆ ಇತ್ತು. ಬಟ್ ಆ ಸಿಚುವೇಶನಿಂದ ನೀಟಾಗಿ ಆಡಿ 57 ನಾಟ್ಔಟ್ ಅವ್ರು ಹೊಡೆದ್ರು, 53 ನಾಟ್ಔಟ್ ವಾಷಿಂಗ್ಟನ್ ಸುಂದರ್ ಹೊಡೆದ್ರು. ಇನ್ಯಾವುದೇ ವಿಕೆಟ್ಗಳು ಪತನ ಆಗಕ್ಕೆ ಬಿಡಲಿಲ್ಲ. ಈಸಿಯಾಗಿ ಆರಾಮಾಗಿ ಇಂಡಿಯಾ ಚೇಸ್ ಮಾಡಿ ಮೊದಲನೇ ODIನ ಬರ್ಮಿಂಗ್ಹಮ್ ಎಡ್ಜ್ಬ್ಯಾಸ್ಟರಲ್ಲಿ ತಮ್ಮ ಪಾಲಿಗೆ ಮಾಡಿಕೊಂಡ್ರು. ಇನ್ನಿರೋದು 2 ODI ಇದೆ. ಒಂದು ಕಾರ್ಡಿಫಲ್ಲಿ, 3ನೇದು ಲಾರ್ಡ್ಸಲ್ಲಿ ಅನಿಸುತ್ತೆ. ಬಟ್ ಶುಭಾರಂಭ ಆಗಿದೆ. ಏನು ಇಂಡಿಯಾ ಮೇಲೆಲ್ಲ ಕ್ವೆಶ್ಚನ್ಗಳಿತ್ತು, ಏನು ಹಿಂಗೆ ಆಡ್ತಾ ಇದ್ದಾರೆ, ಏನು ಬಕ್ವಾಸ್ ಟೀಮ್ ಇದು ಅಂತ. ಆ ಟೀಮ್ ಬೇರೆ, T20ಲಿದ್ದಂಥ ಟೀಮ್ ಬೇರೆ, ಟೀಮ್ ಸ್ಟ್ರಕ್ಚರ್ ಬೇರೆ, ಬೌಲರ್ಸ್ ಬೇರೆ, ಬ್ಯಾಟ್ಸ್ಮನ್ ಬೇರೆ, ODIಗೆ ಇರೋವಂಥ ಟೀಮ್ ಬೇರೆ, ಸ್ಟ್ರಕ್ಚರ್ ಬೇರೆ, ಪ್ಲೇಯರ್ಸ್ ಬೇರೆ, ಇಂಟೆಂಟ್ ಬೇರೆ. ಸೊ ಸೀನಿಯಾರಿಟಿ ಯಾಕೆ ಮ್ಯಾಟ್ರ್ ಆಗುತ್ತೆ ಅನ್ನೋದು ನೆನ್ನೆದ ಮ್ಯಾಚ್ ಯಾರ್ಯಾರು ನೋಡಿರ್ತೀರ ಅವ್ರಿಗೆ ಗೊತ್ತಾಗಿರುತ್ತೆ. ಯಾವುದು ಟೆನ್ಷನ್ ತೊಗೊಳ್ಳಿ, ನೀಟಾಗಿ ಟೀಮ್ ಹೆಂಗೆ ಪ್ರಾಪರಾಗಿ ಫಂಕ್ಷನ್ ಆಗಬೇಕು ಅಂತ ಆಡಿರೋವಂಥ ರೀತಿ ನೆನ್ನೆ. ಸೊ ಹೋಪ್ಫುಲಿ ಸೆಕೆಂಡ್ ODI, ಥರ್ಡ್ ODI ಕೂಡ ಹಿಂಗೆ ಆಡಿ T20 ಸೀರೀಸಲ್ಲಿ ಇಂಗ್ಲೆಂಡ್ ನಮ್ಗೆ ಏನು ಮಾಡಿದ್ರು ವೈಟ್ ವಾಶ್, ಅದನ್ನೇ ನಾವು ಅವ್ರಿಗೆ ಮಾಡೋಣ ಅನ್ನೋದೊಂದು ಆಸೆ. ಹೋಪ್ಫುಲಿ ಅದಾಗಲಿ. ಸಿಗೋಣ ಸೆಕೆಂಡ್ ODI ಆದಮೇಲೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಮಸ್ಕಾರ.